ಕರ್ನಾಟಕದ ಸಾಂಸ್ಕೃತಿಕ ನಗರ ವಿಜಯನಗರ ಜಿಲ್ಲೆಯ ಕೊಟ್ಟೂರು. ಇದು ಕೇವಲ ಒಂದು ಊರಲ್ಲ, ಶರಣ ಸಂಸ್ಕೃತಿಯ ನೆಲವೀಡು. ಇಲ್ಲಿನ ಕಣಕಣದಲ್ಲೂ ಶಿವನಾಮ ಸ್ಮರಣೆ ಇದೆ. ಇದಕ್ಕೆ ಕಾರಣ ಸುಮಾರು 16ನೇ ಶತಮಾನದಲ್ಲಿ ಇಲ್ಲಿ ನೆಲೆಸಿ ಭಕ್ತರ ಕಷ್ಟಗಳನ್ನು ನೀಗಿಸಿದ ಮಹಾನ್ ಶಿವಯೋಗಿ ಶ್ರೀ ಗುರು ಕೊಟ್ಟೂರೇಶ್ವರರು. ಗುರು ಕೊಟ್ಟೂರೇಶ್ವರರು ಯಾರು? ಅವರು ಎಲ್ಲಿಂದ ಬಂದರು? ಒಬ್ಬ ಸನ್ಯಾಸಿಯಾಗಿ ಹೇಗೆ ಒಂದು ನಾಡಿನ ಆರಾಧ್ಯ ದೈವರಾದರು? ಬನ್ನಿ ಈ ಪವಾಡ ಪುರುಷನ ದಿವ್ಯ ಪದವನ್ನು ಅರಿಯೋಣ. ಐತಿಹಾಸಿಕಗಳ ಪ್ರಕಾರ ಸ್ವಾಮಿಗಳು ಮೂಲತಃ ಉತ್ತರ ಭಾರತದ ಶಿಖರಾಪುರದಿಂದ ಬಂದವರು ಅಂತ ಎನ್ನಲಾಗುತ್ತದೆ. 12ನೇ ಶತಮಾನದ ಬಸವಣ್ಣನವರ ಶೂನ್ಯ ಪೀಠದ ಪರಂಪರೆಯಲ್ಲಿ ಬಂದ ಇವರು ಜನರಲ್ಲಿ ಅರಿವು ಮೂಡಿಸುತ್ತಾ ದಕ್ಷಿಣ ಅಭಿಮುಖವಾಗಿ ಪಯಣಿಸಿದರು. ಕೊಟ್ಟೂರಿಗೆ ಬಂದ ಸ್ವಾಮಿಗಳು ಅಲ್ಲಿನ ವೀರಶೈವ ಮಠದಲ್ಲಿ ನೆಲೆಸಿದರು. ಅವರ ತೇಜಸ್ಸು ಸೌಮ್ಯ ಸ್ವಭಾವ ಕಂಡ ಜನ ಆಕರ್ಷಿತರಾದರು. ಆದರೆ ಅವರ ಪವಾಡಗಳು ಶುರುವಾದದ್ದು ಇಲ್ಲಿಯೇ. ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಗಳ ವಿಶೇಷವೆಂದರೆ ಅವರು ಕೇವಲ ಒಂದು ಸ್ಥಳಕ್ಕೆ ಸೀಮಿತವಾಗಲಿಲ್ಲ. ಅವರ ಕಾರ್ಯಕ್ಷೇತ್ರ 5 ಪ್ರಮುಖ ಮಠಗಳಾಗಿ ವಿಂಗಡಿಸಲ್ಪಟ್ಟಿವೆ. ಹಿರೇಮಠ ಅವರು ಮೊದಲು ನೆಲೆಸಿದ ಪವಿತ್ರ ಸ್ಥಳ. ಕಲ್ಮಠ ಇಲ್ಲಿ ಅವರು ತಪಸ್ಸು ಮಾಡುತ್ತಿದ್ದ ಸನ್ನಿವೇಶ. ಮೂರ್ಕಲ್ಮಠ ಭಕ್ತರ ಸಂಕಷ್ಟ ಹರಿಸಿದ ತಾಣ. ತೇರುಮಠ ಇಲ್ಲಿಂದಲೇ ಪ್ರಸಿದ್ಧ ರಥೋತ್ಸವದ ಇತಿಹಾಸ ಆರಂಭವಾಗುತ್ತದೆ. ಗಚ್ಚಿನ ಮಠ ಸ್ವಾಮಿಗಳು ಐಕ್ಯರಾದ ಪರಮ ಪವಿತ್ರ ಸ್ಥಳ. ಸ್ವಾಮಿಗಳು ಕೇವಲ ಮನುಷ್ಯರಿಗಷ್ಟೇ ಅಲ್ಲ, ಪ್ರಾಣಿ ಪಕ್ಷಿಗಳಿಗೂ ದಯ ತೋರಿದವರು. ಹಸಿದವರಿಗೆ ಅನ್ನ ಹಾಕಿ ಅನ್ನದಾನಿ ಕೊಟ್ಟೂರೇಶ್ವರ ಎಂಬ ನಾಮವನ್ನು ಸಾರ್ಥಕಗೊಳಿಸಿದರು. ಪ್ರತಿ ವರ್ಷ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಿನಲ್ಲಿ ನಡೆಯುವ ಮಹಾರಥೋತ್ಸವ ಒಂದು ಅದ್ಭುತ. ದೂರುಗಳಿಂದ ಭಕ್ತರು ಪಾದಯಾತ್ರೆ ಮೂಲಕ ಇಲ್ಲಿ ಬರುತ್ತಾರೆ. ಯಾವುದೇ ಶುಭ ಕಾರ್ಯ ಮಾಡುವ ಮುನ್ನ ಸ್ವಾಮಿಯ ಅಪ್ಪಣೆ ಪಡೆಯುವುದು ಇಲ್ಲಿನ ಸಂಪ್ರದಾಯ. ತೇರೆಳಿಬೇಕಂತಂದರೆ ಹರಿಜನದ ಮನೆಯಲ್ಲಿ ಒಂದು ಎಮ್ಮೆ ಇಯುತ್ತದೆ. ಆ ಒಂದು ಎಮ್ಮೆಯ ಗೀಬಿನ ಗಿಣ್ಣವನ್ನು ತಂದು ಪ್ರಸಾದವನ್ನು ನೈವೇದ್ಯ ಮಾಡುವವರೆಗೂ ರಥ ಒಂದು ಹೆಜ್ಜೆ ಕೂಡ ಕದಲಲ್ಲಂತ ಇಲ್ಲಿನ ಇತಿಹಾಸಕಾರರು ಹೇಳುತ್ತಾರೆ. ಹಾಗೆ ಪ್ರತಿ ವರ್ಷ ನಾವು ನೋಡೋದು ಹಾಗೆ ಅವ್ರ ಮನೆಯಿಂದ ಆ ನೈವೇದ್ಯ ಬಂದ ಮೇಲೇ ನೆಕ್ಸ್ಟು ರಥ ಮುಂದಕ್ಕೆ ಹೋಗುತ್ತೆ. ಹಾಗೆ ಮೂಲ ನಕ್ಷತ್ರ ಕೂಡ ಕೂಡಿ ಬರುತ್ತದೆ. ಕಾಯಕವೇ ಕೈಲಾಸ ಎಂದು ನಂಬಿದ ಜಾತಿ ಧರ್ಮದ ಅಂಗಿಲ್ಲದ ಎಲ್ಲರನ್ನೂ ಅರಸಿದ ಮಹಾಚೇತನ ಕೊಟ್ಟೂರೇಶ್ವರ. ಕಾಲ ಬದಲಾಗಬಹುದು, ಆದರೆ ಈ ಮಣ್ಣಿನಲ್ಲಿರುವ ಅವರ ಶಕ್ತಿ ಮತ್ತು ಭಕ್ತರ ನಂಬಿಕೆ ಅಚಲ. ಇಂದಿಗೂ ಕೊಟ್ಟೂರು ಕೇವಲ ಪ್ರವಾಸಿ ತಾಣವಲ್ಲ, ಅದು ನೊಂದವರ ಪಾಲಿನ ಆಶಾ ಕಿರಣ. ಶ್ರೀ ಗುರು ಕೊಟ್ಟೂರೇಶ್ವರ ಮಹಿಮೆ ಕೇವಲ ಮಠಕ್ಕೆ ಸೀಮಿತವಾಗಿರಲಿಲ್ಲ. ಅವರ ಪವಾಡಗಳು ಪ್ರಕೃತಿಯ ನಿಯಮವನ್ನೇ ಮೀರಿದ್ದವು ಎಂಬುದು ಭಕ್ತರ ನಂಬಿಕೆ. ಒಮ್ಮೆ ಬರಗಾಲ ಬಂದಾಗ ಗ್ರಾಮಸ್ಥರು ನೀರಿಲ್ಲದೆ ತತ್ತರಿಸುತ್ತಿದ್ದರು. ಆಗ ಸ್ವಾಮಿಗಳು ತಮ್ಮ ಯೋಗಾಶಕ್ತಿಯಿಂದ ಭಕ್ತಿದ ಬಾವಿಯಲ್ಲಿ ಗಂಗೆಯನ್ನು ಉಕ್ಕಿಸಿದರಂತೆ. ಇಂದಿಗೂ ಆ ಬಾವಿಯ ನೀರು ಪವಿತ್ರ ತೀರ್ಥವಾಗಿ ಭಕ್ತರ ಕಷ್ಟ ನೀಗಿಸುತ್ತಿದೆ. ಮತ್ತೊಂದು ಪ್ರಸಂಗವೆಂದರೆ ಕೊಟ್ಟೂರೇಶ ಅಪ್ಪನೆ ಕೇಳುವುದು. ಭಕ್ತರು ತಮ್ಮ ಜೀವನದ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ಸ್ವಾಮಿಯ ಸನ್ನಿಧಿಯಲ್ಲಿ ಹೂವಿನ ಪ್ರಸಾದಕ್ಕಾಗಿ ಕಾಯುತ್ತಾರೆ. ಬಲಗಡೆಯಿಂದ ಹೂ ಬಿದ್ದರೆ ಅದು ಅಪ್ಪನೇ ಎಂದು ಭಾವಿಸಲಾಗುತ್ತದೆ. ಇದು ಕೇವಲ ನಂಬಿಕೆಯಲ್ಲ, ಭಕ್ತರ ಮತ್ತು ದೈವದ ನಡುವಿನ ಅವಿನಾಭಾವ ಸಂಬಂಧ. ಕೊಟ್ಟೂರು ಎಂದೊಡೆ ನೆನಪಾಗುವುದು ಇಲ್ಲಿನ ದಾಸೋಹ. ಬಂದ ಭಕ್ತರೆಲ್ಲರಿಗೂ ಪ್ರಸಾದ ನೀಡುವ ಪರಂಪರೆ ಶತಮಾನಗಳಿಂದ ನಡೆದು ಬಂದಿದೆ. ಅನ್ನದಾನಿ ಕೊಟ್ಟೂರೇಶ್ವರ ಎಂಬ ಹೆಸರು ಬಂದಿದ್ದೇ ಹೀಗೆ. ಹಸಿದು ಬಂದವರಿಗೆ ಇಲ್ಲಿ ಎಂದಿಗೂ ನಿರಾಶೆ ಇಲ್ಲ. ಯಾಕೆಂದರೆ ಪ್ರತಿನಿತ್ಯ ಅನ್ನದಾಸೋಹ ಇರುತ್ತೆ. ಕಾಲೇಜ್ ಮಕ್ಕಳಿಂದ ಹಿಡಿದು ಕೊಟ್ಟೂರಿನ ಎಲ್ಲ ಸಮಸ್ತರಿಂದ ಹಿಡಿದು ಹಾಗೆ ಬಂದಂಥ ಭಕ್ತಾದಿಗಳು ಸುತ್ತಮುತ್ತ ಹಳ್ಳಿಯವರು ಕೂಡ ಇಲ್ಲಿ ಎಷ್ಟೋ ಜನ ಊಟ ಮಾಡೋಗ್ತಾರೆ. ಬಂದಂಥ ಭಕ್ತಾದಿಗಳಿಗೆ ಎಂದೂ ಕೂಡ ವಾಪಸ್ ಕಳಿಸೋವಂಥ ಈಶ್ವರ ಅಲ್ಲ, ಅದು ನಮ್ಮ ಕೊಟ್ಟೂರೇಶ್ವರ. ಕೇವಲ ಅನ್ನದಾನವಲ್ಲ, ಜ್ಞಾನದಾನಕ್ಕೂ ಈ ಮಠ ಪ್ರಸಿದ್ಧ. ಈ ಭಾಗದ ಸಾಹಿತ್ಯ ಮತ್ತು ಜನಪದ ಕಲೆಗಳಿಗೆ ಕೊಟ್ಟೂರೇಶ್ವರರ ಚರಿತ್ರೆ ದೊಡ್ಡ ಪ್ರೇರಣೆ. ಇಲ್ಲಿನ ಸಂಪ್ರದಾಯಗಳು ಉತ್ತರ ಮತ್ತು ದಕ್ಷಿಣ ಕರ್ನಾಟಕದ ಸಂಸ್ಕೃತಿಯ ಸಮ್ಮಿಲನ ಇದ್ದಂತೆ. ವರ್ಷಕ್ಕೊಮ್ಮೆ ನಡೆಯುವ ಮಹಾರಥೋತ್ಸವ ಕೇವಲ ಒಂದು ಧಾರ್ಮಿಕ ವಿಧಿವಿಧಾನವಲ್ಲ, ಅದು ಭಕ್ತರ ಭಾವೋದ್ವೇಗದ ಪರಾಕಾಷ್ಠೆ. ಲಕ್ಷಾಂತರ ಭಕ್ತರು ಮೈಲುಗಟ್ಟಲೆ ನಡೆದು ಬಂದು ರಥದ ಹಗ್ಗವನ್ನು ಸ್ಪರ್ಶಿಸುವುದೇ ಜನ್ಮ ಪಾವನ ಎಂದು ನಂಬುತ್ತಾರೆ. ವಿಜಯನಗರದ ಈ ಭವ್ಯ ರಥೋತ್ಸವ ಇಡೀ ರಾಜ್ಯದಲ್ಲೇ ಹೆಸರುವಾಸಿ. ಕಾಲ ಉರುಳಿದಂತೆ ಭಕ್ತರ ಸಂಖ್ಯೆ ಹೆಚ್ಚಿದೆಯೇ ಹೊರತು ಶ್ರದ್ಧೆ ಕಡಿಮೆ ಆಗಿಲ್ಲ. ಇಂದು ಕೊಟ್ಟೂರು ಒಂದು ಪ್ರಮುಖ ಯಾತ್ರಾ ಸ್ಥಳವಾಗಿ ಬೆಳೆದಿದೆ. ಭಕ್ತರ ಪಾಲಿಗೆ ಕೊಟ್ಟೂರಪ್ಪ ಕೇವಲ ದೇವರಲ್ಲ, ಸಂಕಷ್ಟದಲ್ಲಿ ಕೈ ಹಿಡಿಯುವ ತಂದೆ. ಶರಣರ ನಾಡು, ಪವಾಡಗಳ ನೆಲೆವೀಡು ಕೊಟ್ಟೂರು. ಇಲ್ಲಿನ ಗಾಳಿಯಲ್ಲಿ ಭಕ್ತಿ ಇದೆ, ಮಣ್ಣಿನಲ್ಲಿ ಶರಣರ ಸಂಸ್ಕಾರವಿದೆ. ಜಗದ ಕತ್ತಲೆಯನ್ನು ನೀಗಿಸಿ ಜ್ಞಾನದ ಬೆಳಕು ನೀಡಿದ ಶ್ರೀ ಗುರು ಕೊಟ್ಟೂರೇಶ್ವರರ ದಿವ್ಯ ಚೇತನ ಸದಾ ನಮ್ಮನ್ನು ಕಾಯಲಿ. ಶ್ರೀ ಗುರು ಕೊಟ್ಟೂರೇಶ್ವರಾಯ ನಮಃ. ಓಂ ನಮಃ ಶಿವಾಯ. ಯಾರೆಲ್ಲ ಕೊಟ್ಟೂರೇಶ್ವರ ಸ್ವಾಮಿ ವಿಸಿಟ್ ಮಾಡಿದರೆ ಕಮೆಂಟ್ ಮಾಡಿ. ಮಾಡಿಲ್ದವರು ದಯವಿಟ್ಟು ಹೋಗಿ ವಿಸಿಟ್ ಮಾಡಿ. ನಿಮಗೊಂದು ಡಿವೈನಿಟಿ
ಆ ಒಂದು ಡಿವೋಷನಲ್ ಫೀಲಿಂಗು ನಿಮಗೆ ಬಂದೇ ಬರುತ್ತೆ. ಕರ್ನಾಟಕದ ಪಶ್ಚಿಮ ಭಾಗದಲ್ಲಿ ವಿಜಯನಗರ ಜಿಲ್ಲೆಯ ಮಡಿಲಿನಲ್ಲಿ ನೆಲೆ ನಿಂತಿರುವ ಕೊಟ್ಟೂರು ಒಂದು ಅಪೂರ್ವ ತೀರ್ಥಕ್ಷೇತ್ರ. ಇಲ್ಲಿ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಯ ಪಾದಸ್ಪರ್ಶದಿಂದ ಈ ಭೂಮಿ ಪಾವನವಾಗಿದೆ. ಸಾವಿರಾರು ವರ್ಷಗಳ ಇತಿಹಾಸ ಹೊತ್ತ ಈ ಕ್ಷೇತ್ರ ಇಂದಿಗೂ ಲಕ್ಷಾಂತರ ಭಕ್ತರ ನಂಬಿಕೆ ಮತ್ತು ಶ್ರದ್ಧೆಯ ಕೇಂದ್ರವಾಗಿದೆ. ಕನ್ನಡ ನಾಡಿನ ಮೂಲೆ ಮೂಲೆಯಿಂದ ಭಕ್ತರು ಇಲ್ಲಿಗೆ ಬರುತ್ತಾರೆ. ಮನಸ್ಸಿಗೆ ಶಾಂತಿ ಹುಡುಕಿ ಸ್ವಾಮಿಯ ಆಶೀರ್ವಾದ ಬೇಡ್ಕೊಳ್ತಾರೆ. ಕ್ಷೇತ್ರದ ಮಹಿಮೆ ಮತ್ತು ಭೌಗೋಳಿಕ ಪರಿಚಯ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನಲ್ಲಿ ನೆಲೆಗೊಂಡಿರುವ ಕೊಟ್ಟೂರು ತುಂಗಭದ್ರಾ ನದಿಯ ತಟದ ಸಮೀಪ ಸ್ಥಿತವಾಗಿದೆ. ಇಲ್ಲಿನ ಗಾಳಿಯಲ್ಲಿ ಅಗರಬತ್ತಿ ಮತ್ತು ಕರ್ಪೂರದ ಸುವಾಸನೆ ಸದಾ ತುಂಬಿ ತುಳುಕುತ್ತಿರುತ್ತದೆ. ಕೊಟ್ಟೂರು ಅಂದರೆ ಕೊಟ್ಟು ಬಿಡೋ ಊರು. ಇಲ್ಲಿಗೆ ಯಾರೇ ಬರಲಿ ಸ್ವಾಮಿ ಕೈ ಬಿಡಲ್ಲ. ಅವರ ಕರುಣೆ ಅನಂತ. ಕೊಟ್ಟೂರು ಎಂಬ ಹೆಸರೇ ಅನೇಕ ಅರ್ಥಗಳನ್ನು ಧ್ವನಿಸುತ್ತದೆ. ಕೊಟ್ಟು ಮತ್ತು ಊರು, ಕೊಡುವ ನಾಡು. ಸ್ವಾಮಿ ತಮ್ಮ ಭಕ್ತರಿಗೆ ಸದಾ ನೀಡುತ್ತಿರುವವರು ಎಂಬ ನಂಬಿಕೆ ಶತಮಾನಗಳಿಂದ ಇಲ್ಲಿ ಜೀವಂತವಾಗಿದೆ. ಕೊಟ್ಟೂರೇಶ್ವರ ಸ್ವಾಮಿಯ ಇತಿಹಾಸ ಮತ್ತು ಪೌರಾಣಿಕ ಹಿನ್ನೆಲೆ. ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿ ಇವರು ಶಿವಶರಣರ ಪರಂಪರೆಯಿಂದ ಬಂದ ಮಹಾಸಿದ್ಧ ಪುರುಷ. ಲಿಂಗಾಯತ ಸಂಪ್ರದಾಯದ ಈ ದಿವ್ಯ ಗುರುಗಳು ಭಕ್ತ ಮತ್ತು ಭಗವಂತನ ನಡುವೆ ಸೇತುವೆಯಾಗಿ ಇಂದಿಗೂ ಪೂಜಿಸಲ್ಪಡುತ್ತಿದ್ದಾರೆ. ಪ್ರತೀತಿ ಏನೆಂದರೆ ಇಲ್ಲಿ ಪ್ರಾಣ ತ್ಯಜಿಸದೆ ಸಮಾಧಿ ಸ್ಥಿತಿಯಲ್ಲಿ ನೆಲೆ ನಿಂತ ಶ್ರೀ ಕೊಟ್ಟೂರೇಶ್ವರ ಸ್ವಾಮಿ ತಮ್ಮ ಭಕ್ತರ ಕಷ್ಟಗಳನ್ನು ನೋಡಿ ಮಾರ್ಗದರ್ಶನ ಮಾಡುತ್ತಿದ್ದಾರೆ ಎಂಬ ದೃಢನಂಬಿಕೆ ಇಂದಿಗೂ ಜೀವಂತ. ಸ್ವಾಮಿ ಸಾಮಾನ್ಯ ದೇವರಲ್ಲ, ಅವರು ಭೂಮಿ ಮೇಲೆ ನಡೆದ ಸಾಕ್ಷಾತ್ ಪರಮಾತ್ಮನ ಅಂಶ. ತಮ್ಮ ಅನುಗ್ರಹದಿಂದ ಎಷ್ಟೋ ಜನರ ಬಾಳು ಬೆಳಗಿದ್ದಾರೆ. ಅವರ ಮಹಿಮೆ ಮಾತಿನಲ್ಲಿ ಹೇಳಲಾಗದು. ಶ್ರೀ ಸ್ವಾಮಿಯ ಈ ನೆಲ ಕೇವಲ ಧಾರ್ಮಿಕ ಸ್ಥಳವಷ್ಟೇ ಅಲ್ಲ, ಇದು ಒಂದು ಜೀವಂತ ಶಕ್ತಿ ಕೇಂದ್ರ. ಇಲ್ಲಿ ಕಾಲಿಟ್ಟ ಕ್ಷಣ ಮನಸ್ಸು ತನ್ನಷ್ಟಕ್ಕೆ ತಾನೇ ಶಾಂತಗೊಳ್ಳುತ್ತದೆ ಎಂಬುದು ಭಕ್ತರ ಅನುಭವ. ದೈನಂದಿನ ಪೂಜಾ ವಿಧಿ ಮತ್ತು ಆಚರಣೆಗಳು. ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಂದಿರದ ಬಾಗಿಲು ತೆರೆಯುತ್ತದೆ. ಅಭಿಷೇಕ, ಅಲಂಕಾರ, ನೈವೇದ್ಯ ಒಂದೊಂದು ಅತ್ಯಂತ ಭಕ್ತಿಪೂರ್ವಕವಾಗಿ ನೆರವೇರುತ್ತದೆ. ಅರ್ಚಕರ ಪ್ರತಿ ಮಂತ್ರ ಉಚ್ಚಾರಣೆಯು ಶತಮಾನಗಳ ಸಂಪ್ರದಾಯವನ್ನು ಜೀವಂತಗೊಳಿಸಿದೆ. ಮಧ್ಯಾಹ್ನ ಮಹಾಮಂಗಳ ಆರತಿ ಸಮಯದಲ್ಲಿ ಮಂದಿರ ಪೂರ್ಣ ಭರ್ತಿಯಾಗುತ್ತದೆ. ಗಂಟೆ, ಶಂಖ, ಡೋಲು ಈ ನಾದ ಸಮ್ಮಿಶ್ರಣ ಇಡೀ ಊರನ್ನು ತಲ್ಲೀನಗೊಳಿಸುತ್ತದೆ. ವಿಶೇಷ ಸೋಮವಾರ, ಗುರುವಾರ ಭಕ್ತರ ಸಂಖ್ಯೆ 1000ರಷ್ಟು ಇರುತ್ತದೆ. ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ, ಆಂಧ್ರ ಮತ್ತು ತೆಲಂಗಾಣ ರಾಜ್ಯಗಳಿಂದಲೂ ಭಕ್ತರು ಇಲ್ಲಿ ಬರುತ್ತಾರೆ. ಮಹಾಜಾತ್ರೆ ಮತ್ತು ವಾರ್ಷಿಕ ಉತ್ಸವಗಳು. ಶ್ರೀ ಕೊಟ್ಟೂರೇಶ್ವರ ಸ್ವಾಮಿ ಜಾತ್ರೆ ಇದು ಕೊಟ್ಟೂರಿನ ಅತಿ ದೊಡ್ಡ ಉತ್ಸವ. ಹಲವಾರು ದಿನಗಳ ಕಾಲ ನಡೆಯುವ ಈ ಜಾತ್ರೆಯಲ್ಲಿ ಲಕ್ಷಾಂತರ ಭಕ್ತರು ಭಾಗವಹಿಸುತ್ತಾರೆ. ರಾಜ್ಯದ ಎಲ್ಲ ಮೂಲೆಗಳಿಂದ ಜನ ಬರುತ್ತಾರೆ. ರಥೋತ್ಸವ ದಿನ ಸ್ವಾಮಿಯನ್ನು ವಿಜೃಂಭಣೆಯಿಂದ ರಥದಲ್ಲಿ ಕೂರಿಸಿ ಊರಿನ ಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡಲಾಗುತ್ತದೆ. ಭಕ್ತರ ಆ ಒಂದು ಕೊಟ್ಟೂರೇಶ್ವರ ಮಹಾರಾಜ್ ಕಿ ಗೋವಿಂದ ಮತ್ತು ಶ್ರೀ ಸ್ವಾಮಿಗೆ ಕೊಟ್ಟೂರೇಶ್ವರ ಮಹಾರಾಜ್ ಕಿ ಜೈ ಅಂತೇಳಿ ಜೈಕಾರ ಘೋಷಣೆ ಇಡೀ ಆಕಾಶ ತುಂಬುತ್ತದೆ. ಲಕ್ಷ ದೀಪೋತ್ಸವ. ರಾತ್ರಿ 10,000 ದೀಪಗಳು ಮಂದಿರದ ಸುತ್ತ ಬೆಳಗಿ ನಿಂತಾಗ ಸ್ವಾಮಿಯ ಮಂದಿರ ಯಾವ ಸ್ವರ್ಗಕ್ಕೂ ಕಡಿಮೆ ಇಲ್ಲಂತ ಭಾವ ನಮ್ಮಲ್ಲಿ ಮೂಡುತ್ತದೆ. ಭಕ್ತರ ಅನುಭವಗಳು ಮತ್ತು ಮಹಿಮೆಗಳು. ಕೊಟ್ಟೂರು ಸ್ವಾಮಿ ಮಹಿಮೆಯ ಕಥೆಗಳು ಸಾಮಾನ್ಯ ಜನರಲ್ಲಿ ಬಾಯಿಯಲ್ಲಿ ತುಂಬಿ ತುಳುಕುತ್ತಿವೆ. ಅನಾರೋಗ್ಯ ವಾಸಿಯಾಗಿದ್ದ ಕತೆ, ಕಷ್ಟ ಪರಿಹಾರವಾದ ಕತೆ, ಮದುವೆ ಮಕ್ಕಳ ಇಷ್ಟ ಈಡೇರಿದ ಕತೆ, ಇವೆಲ್ಲ ಇಲ್ಲಿ ನಡೆದ ಚಮತ್ಕಾರಗಳು ಸಾಕ್ಷಿ. ಮತ್ತು ಭಕ್ತಿ ಇದೇ ಕೊಟ್ಟೂರಿನ ಪ್ರಾಣ. ಯಾವ ಜಾತಿ, ಯಾವ ಮತ, ಯಾವ ಭಾಷೆಯ ಜನಾದರೂ ಇಲ್ಲಿ ಸ್ವಾಗತ ಇದೆ. ಸ್ವಾಮಿ ಎಲ್ಲರಿಗೂ ಸಮಾನದಿಂದನೇ ಸ್ವೀಕರಿಸುತ್ತಾನೆ. ಮಂದಿರದ ಸ್ಥಾಪನೆ ಮತ್ತು ಸಾಂಸ್ಕೃತಿಕ ಪರಂಪರೆ. ಕೊಟ್ಟೂರು ಮಂದಿರ ವಿಜಯನಗರ ಸಾಮ್ರಾಜ್ಯದ ವಾಸ್ತುಶಿಲ್ಪ ಸಂಪ್ರದಾಯಕ್ಕೆ ಸಾಕ್ಷಿಯಾಗಿ ನಿಂತಿದೆ. ಕಲ್ಲಿನ ಕೆತ್ತನೆಗಳು, ಶಿಲ್ಪಗಳು, ಗೋಪುರದ ಮೇಲಿನ ಕಾರ್ಯಾಲಯ ಎಲ್ಲವೂ ಒಂದು ಅಪೂರ್ವ ಕಲಾ ಶ್ರೀಮಂತಿಕೆ ಪ್ರತೀಕ. ಮಂದಿರ ಆವರಣದಲ್ಲಿ ಸಿಗುವಂಥ ಆ ಒಂದು ನೆಮ್ಮದಿ ಇವು ಭಕ್ತರಿಗೆ ಮನಸ್ಸಿಗೆ ಮತ್ತಷ್ಟು ಶಾಂತಿ ಕೊಡುತ್ತದೆ. ಮಂದಿರದ ಆವರಣ ಕೇವಲ ಧಾರ್ಮಿಕ ಸ್ಥಳವಷ್ಟೇ ಅಲ್ಲ, ಇದೊಂದು ಜೀವಂತ ಸಾಂಸ್ಕೃತಿಕ ಕೇಂದ್ರ. ಕೊಟ್ಟೂರು ಕೇವಲ ಒಂದು ಊರಲ್ಲ, ಇದು ಒಂದು ಅನುಭವ. ಶ್ರೀ ಕೊಟ್ಟೂರೇಶ್ವರ ಸ್ವಾಮಿ ಕೇವಲ ಒಂದು ದೇವರಲ್ಲ, ಅವರು ಒಂದು ಶಕ್ತಿ, ಒಂದು ಸ್ಫೂರ್ತಿ, ಒಂದು ಆಶ್ವಾಸನೆ. ಜೀವನದ ಏರಿಳಿತಗಳಲ್ಲಿ ಧೃತಿಗೆಟ್ಟ ಮನಸ್ಸು ಇಲ್ಲಿಗೆ ಬಂದಾಗ ಸ್ವಾಮಿ ತಮ್ಮ ಅಗೋಚರದ ಕರದಿಂದ ತಲೆ ನೀವೇರಿಸಿ ಧೈರ್ಯ ತುಂಬುತ್ತಾರೆ ಎಂಬ ನಂಬಿಕೆ ಈ ಭೂಮಿಯಲ್ಲಿ ಸದಾ ಜೀವಂತವಾಗಿದೆ. ಸ್ವಾಮಿ ಹೇಳ್ತಾರೆ, ನಂಬಿ ಬಂದ ಭಕ್ತರನ್ನು ಬಿಡಲ್ಲ ಅಂತ. ಆದರೆ ಅದೇ ಈ ಕ್ಷೇತ್ರದ ಶ್ರೇಷ್ಠತೆ. ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿ ಭಕ್ತ ವತ್ಸಲ, ಕರುಣಾಸಾಗರ, ಭೂಮಿ ಮೇಲಿನ ದೇವರ ನೆರಳು. ಕೊಟ್ಟೂರಿನ ಈ ಪಾವನ ಭೂಮಿ ಸದಾ ಭಕ್ತರನ್ನು ಕರೆಯುತ್ತಲೇ ಇರುತ್ತದೆ, ಬಾ ನಿನಗಾಗಿ ನಾನಿದ್ದೇನೆ ಎಂದು.
ಇದಿಷ್ಟು ಕೊಟ್ಟೂರಿನ ಮಾಹಿತಿ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಸ್ಪಿರಿಚುವಲ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಜಿಯೋ ಪಾಲಿಟಿಕ್ಸ್ ಆಗಿರ್ಬೋದು, ಎಜುಕೇಷನ್, ಫಿನಾನ್ಸ್, ಪ್ರತಿಯೊಂದು ವಿಚಾರ ಬಗ್ಗೆನೂ ನಿಮ್ಮ ತನಕ ತರೋಂಥ ಜವಾಬ್ದಾರಿ ನಮ್ಮದು. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ನಮ್ಮ ಒಂದು ಕೊಟ್ಟೂರೇಶ್ವರ ಸ್ವಾಮಿಯ ಚರಿತ್ರೆ, ಇತಿಹಾಸ ಕರ್ನಾಟಕದ ಅಲ್ಲದೆ ಭಾರತದ ಮೂಲೆ ಮೂಲೆಗೂ ತಲುಪಲಿ. ಆ ಒಂದು ಕೊಟ್ಟೂರೇಶ್ವರ ಸ್ವಾಮಿಯ ಆಶೀರ್ವಾದ ಪ್ರತಿಯೊಬ್ಬರ ಮೇಲೆ ಇರಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಟೈಮ್